ಮಾಸ್ತರ ಹೊಂದಾಣಿಕೆ ಅಂದ್ರೆ ಹೆಂಗ ನಮ್ಮ ಈ ಹೊರಗಿನ ಗುಡಿ ಡೊಳ್ಳಿನ ಮೇಲೆ ತಾಲೀಮು ಮಾಡೋ ಗುಡಿಗೆ ಮಾಸ್ತರ ನಿನ್ನ ಮನೆಗೆ ಬಹಳ ದೂರಿಲ್ಲ ಒಂದು ಸ್ವಲ್ಪ ಹೊಂದಾಣಿಕೆ ಆಗ ಹೌದು ನಾವು ಮಾತಾಡುವಂತ ಮಾತಿಗೆ ಅವ್ರು ಹಾಡುವಂತ ಹಾಡಿಕೆಗೆ ಹೊಂದಬೇಕ ಶೂನ್ಯದಾಗ ಪ್ರಕೃತ ದೇವಿ ಹೇಳಿ ಅವ್ರು ಹೇಳ್ತಾರೋ ಮಾತೆ ಹೇಳಿ ನೀ ಹೇಳ್ತಿ ಆ ಮೊದಲ ಹುಗ್ಗಿ ಉಂಡ ಅನ್ನ ಸಾರ ಉಣ್ಣಂಗಿಲ್ಲ ಇವ್ರ ಹುಗ್ಗಿ ಅನ್ನ ಸಾರ ಕೂಡ ಕಿವುಚ್ಕೊಂಡು ತಿನ್ನಂಗಾಗತ್ತೆ ಇಲ್ಲಿ ಹಂಗ ಮಾಡ್ಯಾರ ಹೌದು ಹೊಂದಾಣಿಕೆಯಾಗ ಸುಳ್ಳಂಗನ ಕೇಳ್ಕ ಪ್ರಕೃತ ದೇವಿನ ಶೂನ್ಯದಾಗ ಅವ್ರ ನಾಮ ಇರ್ತಾರ ಇಲ್ಲ ಹಾಡವ್ರನ್ನ ಕೇಳ್ಕ ಹೌದು ಶೂನ್ಯದಾಗ ಪ್ರಕೃತ ದೇವಿನ ನಾಮ ಬಂದ ಅವ್ರು ಇರ್ತಾರೋ ಶೂನ್ಯದಾಗ ಮಾತಿನ ಓದ ನೀ ಇರ್ತಿ ಒಂದಕ್ಕೊಂದು ಸಂಬಂಧ ಇಲ್ಲ ಹೌದು ಪ್ರಕೃತ ದೇವಿ ಮೂಲ ಪ್ರಕೃತ ದೇವಿ ಹುಟ್ಟಬೇಕಾದ ಪರಮಾತ್ಮನಿಂದ ಹುಟ್ಟಾರು ಇದು ಬಹುಶ ಪುರಾಣ ಭಾಗ ಒಂದ ಇನ್ನ ಮಹಾಮಾತೆ ಶ್ರೀಮಾತೆ ಎಂಬುವಂತವ್ರು ನಿಮ್ಮ ಮಾತೆಗಳು ಹುಟ್ಟಾರು ಯಾಕಂದ್ರೆ ಇದು ಸ್ಕಾಂದ ಪುರಾಣ ಹೆಣ್ಣು ಹಾಡುವಂತ ಹೆಣ್ಣು ಮಕ್ಕಳು ನೀವು ಎಲ್ಲ ಏನದಿರ್ಲಿ ಸರಸ್ವತಿ ಲಕ್ಷ್ಮಿ ಪಾರ್ವತಿ ಪ್ರಕೃತಿ ಸಾವಿತ್ರಿ ನಿಮ್ಮ ಎಲ್ಲ ದೇವಾದಿಗಳು ಏನಂದ್ರಲ್ಲ ಇವ್ರು ಎಲ್ಲ ಮಾಸ್ತರ ಗಂಡಿನದಿಂದ ಹುಟ್ಟಾರ ಹಿಂಗ ಹಿಂದ ಮಾಸ್ತರ ಆಧಾರಗಳ ಅದಾವ ಮತ್ತೆ ಇವ್ ಮಾಸ್ತರ ಏನಂದ್ರ ನೀವು ಬೆಳೆಸುವಂತ ಗಂಡಿಗೆ ಹೆಂಡತಿ ಇರಬಾರದು ಹುಟ್ಟಿಸಿದಂತ ತಾಯಿ ತಂದೆ ಇರಬಾರದು ಮೊದಲ ನಿನಗೊಂದು ಮಾತು ಹೇಳ್ತಾನೆ ಮಾಸ್ತರ ಆದಿ ಕಾಲದೊಳಗೆ ನಿಮ್ಮಕ್ಕಿ ಯಾವಕ್ಕೆ ಅಪ್ಪ ಧರ್ಮಟಿ ಕಬ್ಬಿಣಿಯನ್ ನೋಡಿ ಮಾಸ್ತರ ನಮ್ಮ ಅಪ್ಪಗ ಇಡುವಂತ ವಸ್ತು ಐತಿ ನಿಮ್ಮ ಅವ್ಗ ಹರಿಯುವಂತ ವಸ್ತು ಐತಿ ಮುಂದಿನ ಪಾಯಕ್ಕೆ ಒಂದು ಚಾನ್ಸ್ ಸಿಕ್ತಂದ್ರ ಮೊದಲು ನಿನ್ನ ಮಾತೆ ಎಂಬಕ್ಕೆ ಹರದ ಅಂದ್ರ ಅಕ್ಕಿಗೆ ಮಾಸ್ತರ ಒಂದ ಚಿನ್ನ ಇರಬೇಕು ಆ ಚಿನ್ನದಿಂದ ನಿಮ್ಮವ್ವ ಹರಿದಿರಬೇಕು ಎಲ್ಲಾರ ಬಗಲ ಹುಟ್ಟಿರು ಕೂದಲ ಹುಟ್ಟಿರು ದುಃಖದಾಗ ಹುಟ್ಟಿರು ಮೇಯಾಗಿನ ಮಣ್ಣು ತೆಗೆದಿದ್ದು ಹುಟ್ಟಿರು ಪಿಜ್ಜಾ ಬೇಡ ನಮ್ಮ ಕಡೆ ಇಂಥದ್ದು